ಪದ್ಮಭೂಷಣ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರ 97ನೇ ಹುಟ್ಟುಹಬ್ಬವನ್ನ ವಿಶೇಷವಾಗಿ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಇಡೀ ರಾಜ್ಯಾದ್ಯಂತ ಈ ಕಾರ್ಯಕ್ರಮ ನಡೆಯುತ್ತೆ. ಚಲನಚಿತ್ರ ರಂಗದಲ್ಲಿ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಇಡೀ ಭಾರತಕ್ಕೆ ಮೇಲ್ಪಂಕ್ತಿ ಹಾಕಿದಲ್ಲ ಮೊದಲ ವ್ಯಕ್ತಿ ಅಂತಂದ್ರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರು. ಕನ್ನಡ ಉಳಿಬೇಕು ಅಂತಂದ್ರೆ ಅವರು ಏನು ಗೋಕಾಕ್ ಚಳುವಳಿಯಲ್ಲಿ ಹೋರಾಟಕ್ಕೆ ಬರ್ತಾರೆ. ಎಷ್ಟೇ ಒತ್ತಡ ಇದ್ರು ಕನ್ನಡ ಉಳಿಸ್ಬೇಕು ಅಂತಕ್ಕಂಥದ್ರಲ್ಲಿ ಅತ್ಯಂತ ಒಂದು ಪ್ರಮುಖವಾದ ಪಾತ್ರವನ್ನ ವಹಿಸಿರ್ತಕ್ಕಂಥವ್ರು. ಅವ್ರನ್ನ ಯಾರೂ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ನಟರ ಸೇವೆ ಏನಿದೆ ಇಡೀ ರಾಜ್ಯಕ್ಕಲ್ಲ ಇಡೀ ದೇಶಕ್ಕೆ ಅವರ ಸೇವೆ ಸಲ್ಲಿಸಿದ್ದಾರೆ. ಅಂತವರ ಜನ್ಮದಿನಾಚರಣೆಯನ್ನ ವಿಶೇಷವಾಗಿ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಒಂದು ಕಡೆ ರಾಜ್ಕುಮಾರ್ ಇದ್ದಾರೆ, ಮತ್ತೊಂದು ಕಡೆ ಪಾರ್ವತಮ್ಮ ರಾಜ್ಕುಮಾರ್ ಇದ್ದಾರೆ, ಮತ್ತೊಂದು ಕಡೆ ಪುನೀತ್ ರಾಜ್ಕುಮಾರ್ ಇದ್ದಾರೆ, ಮುಂಭಾಗದಲ್ಲಿ ಅಲ್ಲಿ ಅಂಬರೀಷ್ ಅವರು ಇದ್ದಾರೆ. ಈ ಪುಣ್ಯಾತ್ಮ ಜನ್ಮದಿನಾಚರಣೆ ಅನೇಕ ಕಡೆ ಮತ್ತು ಸಂಜೆ ಕ್ಷೇತ್ರದಲ್ಲಿ ಸುಮಾರು ಒಂದು 20 ರಿಂದ 25 ಕಡೆ ಪೂಜೆ ಮತ್ತು ಅನ್ನದಾನ ಮತ್ತು ಕ್ರೀಡೆ ಎಲ್ಲವನ್ನೂ ಇಟ್ಕೊಂಡಿದ್ದಾರೆ ಮಹಾಲಕ್ಷ್ಮಿ ಲೇಔಟ್ನಲ್ಲಿ. ಇದನ್ನ ಪ್ರತಿ ವರ್ಷ ಅವರ ಜನ್ಮದಿನಾಚರಣೆ ಬಂದು ಹೋಗ್ತಕ್ಕಂಥದ್ದು ಒಂದು ವಾರಕ್ಕೆ. ಈ ಬಾರಿ ಒಂದು ಸರ್ಕಾರದ ಕಾರ್ಯಕ್ರಮವಾಗಿ ಏನ್ ಮಾಡಿದ್ದಾರೆ. ನಾನು ಸರ್ಕಾರವನ್ನ, ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ ಇದನ್ನ ಅಭಿವೃದ್ಧಿ ಪಡಿಸ್ಬೇಕು ಅಂತಕ್ಕಂಥದ್ದನ್ನ ನಾನು ಒಂದು ಒತ್ತಾಯವನ್ನ ಮಾಡ್ತೇನೆ. ಇಲ್ಲಿ ರಾಜ್ಕುಮಾರ್ ಒಂದು ಸಮಾಧಿ ಏನಿದೆ, ಪುನೀತ್ ರಾಜ್ಕುಮಾರ್ ಸಮಾಧಿ ಏನಿದೆ, ಪಾರ್ವತಮ್ಮ ಸಮಾಧಿ ಏನಿದೆ, ಸಮಗ್ರವಾಗಿ ಇದು ಅಭಿವೃದ್ಧಿ ಆಗ್ಬೇಕು. ಪ್ರತಿನಿತ್ಯ ಸಾವಿರಾರು ಜನ ಬಂದೋಗ್ತಕ್ಕಂಥ ಜಾಗ ಇದೆ. ಒಂದೊಂದು ಭಾನುವಾರ ದಿನ 5,000 ಜನ, 10,000 ಜನ ಬಂದೋಗ್ತಕ್ಕಂಥ ಜಾಗ. ಇದು ಸಮಗ್ರವಾಗಿ ಅಭಿವೃದ್ಧಿ ಪಡಿಸಿ ಅಂತಕ್ಕಂಥದ್ದನ್ನ ನಾನು ಈ ಕ್ಷೇತ್ರದ ಶಾಸಕನಾಗಿ ವಿನಂತಿಯನ್ನ ಮಾಡ್ಕೊಂತೇನೆ. ಅದನ್ನ ನಾನು ಕೇಂದ್ರ ಸರ್ಕಾರವನ್ನ ವಿನಂತಿಯನ್ನ ಮಾಡ್ಕೊಂತೇನೆ, ಒತ್ತಾಯನ ಮಾಡ್ತೇನೆ. ಇಂಥ ಮೇರು ನಟರಿಗೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಕರ್ನಾಟಕ ರತ್ನ ಕೊಟ್ಟಿದೆ, ಭಾರತ ರತ್ನವನ್ನ ಕೊಡಬೇಕು ಅಂತಕ್ಕಂಥದ್ದನ್ನ ಕೇಂದ್ರ ಸರ್ಕಾರವನ್ನ ವಿನಮ್ರತೆಯಿಂದ ಈ ಕ್ಷೇತ್ರದ ಶಾಸಕನಾಗಿ ನಾನು ಕೇಳ್ಕೊಳ್ತೇನೆ. ಡಾಕ್ಟರ್ ರಾಜ್ಕುಮಾರ್ ಅವರ 97ನೇ ಜನ್ಮದಿನದಂದು ಇವತ್ತು ಅವರ ಸಮಾಧಿಗೆ ಭೇಟಿ ಮಾಡಿ ಅವರನ್ನ ನೆನಪು ಮಾಡುವಂತ ಒಂದು ಸಣ್ಣ ಪ್ರಯತ್ನವನ್ನ ನಾವು ಮಾಡಿದೀವಿ. ಸಾವಿರಾರು ಜನ ಭಕ್ತರು, ಲಕ್ಷಾಂತರ ಜನ ಭಕ್ತರು ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಪ್ರತಿ ವರ್ಷ ಭೇಟಿ ಕೊಡ್ತಾ ಇದ್ದಾರೆ. ಪ್ರತಿ ಭಾನುವಾರ ಬಹಳ ದೊಡ್ಡ ಸಂಖ್ಯೆಯಲ್ಲಿ ರಾಜ್ಯದಾದ್ಯಂತದಿಂದ, ದೇಶದಾದ್ಯಂತದಿಂದ ಅವರ ಅಣ್ಣವರ ಭಕ್ತರು ಯಾರು ವಿದೇಶದಲ್ಲಿದ್ದಾರೆ ಅವರು ಒಂದ್ಸರಿ ಕರ್ನಾಟಕಕ್ಕೆ ಬಂದಾಗ ಬಂದು ಹೋಗ್ತಾರೆ. ಅಣ್ಣವರನ್ನ ನೆನ್ಪು ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಕನ್ನಡದ ಹೋರಾಟದ ನೆನಪಾಗತ್ತೆ, ಗೋಕಾಕ್ ಚಳವಳಿಯ ನೆನಪಾಗತ್ತೆ, ಕನ್ನಡದ ಬಾವುಟವನ್ನ ಅವರು ಏರಿಸುವುದು ನೆನಪಾಗತ್ತೆ. ಅಣ್ಣವರನ್ನ ನೆನ್ಪು ಮಾಡ್ಕೊಂಡ ತಕ್ಷಣ ಕಲೆ ನೆನಪಾಗತ್ತೆ, ಸಿನಿಮಾ ನೆನಪಾಗತ್ತೆ, ಹಾಡು ನೆನಪಾಗತ್ತೆ, ಸಂಗೀತ ನೆನಪಾಗತ್ತೆ. ವಿವಿಧ ಪ್ರತಿಭೆಗಳನ್ನು ಹೊಂದಿರುವಂತವರು ಡಾಕ್ಟರ್ ರಾಜ್ಕುಮಾರ್ ಅವರು. ಅವರನ್ನ ನೆನಪು ಮಾಡುವಂತ ಈ ಸಂದರ್ಭದಲ್ಲಿ ಅವರಿಗೆ ಮತ್ತೊಂದ್ಸಾರಿ ನಮನಗಳನ್ನ ಸಲ್ಲಿಸ್ತೀನಿ. ಅವರ ಆಶಯ, ಅವರ ಪ್ರೇರಣೆ, ಅವರು ಏನು ದಾರಿಯನ್ನ ಹಾಕೊಟ್ಟಿದ್ರು ಆ ರೀತಿಯಲ್ಲಿ ಕರ್ನಾಟಕ ನಡಿಬೇಕು, ಕನ್ನಡ ಮುಂದುವರಿಬೇಕು, ಕನ್ನಡಕ್ಕೆ ಶಕ್ತಿ ಸಿಗ್ಬೇಕು. ಕರ್ನಾಟಕದ ಜನ ಏನು ಪ್ರೀತಿಯಿಂದ ಅವರನ್ನ ಅಣ್ಣ ಅಂತ ಕರೀತಾರೆ, ಅವರು ನಮ್ಗೆ ಹರಸ್ಬೇಕನ್ನುವಂತ ಪ್ರಾರ್ಥನೆಯನ್ನ ಅವರಿಗೆ ಮಾಡ್ತಾ ಇದ್ದೀನಿ. ಪ್ರಯತ್ನ ಎಲ್ಲರೂ ಸೇರಿ ಪ್ರಯತ್ನ ಮಾಡೋಣ. ಖಂಡಿತ ಅವರಿಗೆ ಆ ರೀತಿಯ ಶಕ್ತಿ ಇದೆ, ಆ ರೀತಿಯ ವಿದ್ವತ್ತೂ ಇತ್ತು. ಕಲೆ ಸಂಗೀತದ ಜೊತೆಗೇನೆ, ಸಿನಿಮಾದ ಜೊತೆಗೇನೆ ಒಂದು ಒಳ್ಳೆಯ ವಿಚಾರವನ್ನ ಜಗತ್ತಿಗೆ ಅವರು ಬಿಟ್ಟು ಹೋಗಿದ್ದಾರೆ. ಅವರ ಸಿನಿಮಾಗಳಲ್ಲಿ ಎಂದೂ ಕೆಟ್ಟ ಪಾತ್ರಗಳನ್ನ ಅವ್ರು ಮಾಡಿಲ್ಲ. ಇವತ್ತು ಸಿನಿಮಾ ಬರುವಾಗ ಸ್ಕ್ರೀನ್ ಅಲ್ಲಿ ಮದ್ಯಪಾನ ಮಾಡಬಾರದು, ಧೂಮಪಾನ ಮಾಡಬಾರದು ಅಂತ ಬರುತ್ತೆ. ಆದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ನಟನೆ ಮಾಡಿದಂತ ಯಾವುದೇ ಫಿಲ್ಮ್ ಅಲ್ಲಿ, ಯಾವುದೇ ಸಿನಿಮಾದಲ್ಲಿ ಕೆಟ್ಟ ಪಾತ್ರಗಳನ್ನ ಆ ರೀತಿ ಬರೆಯುವಂತ ಪ್ರಮೇಯವನ್ನೇ ಅವರು ಸೃಷ್ಟಿ ಮಾಡಲಿಲ್ಲ. ಅದರ ಜೊತೆಗೆ ಅವರು ಕನ್ನಡಕ್ಕಾಗಿ ಹೋರಾಟ ಮಾಡಿದ್ರು, ಕನ್ನಡ ಧ್ವಜವನ್ನ ಎತ್ತಿ ಹಿಡಿದ್ರು. ಖಂಡಿತ ನಾವೆಲ್ಲರೂ ಸೇರಿ ಪ್ರಯತ್ನ ಮಾಡೋಣ. ಅವರು ಪುಣ್ಯ ಪುರುಷ, ದೇವತಾ ಮನುಷ್ಯ, ದೇವರಿಗಿದ್ದ ಮಾನವ. ಆ ಮನುಷ್ಯನ ಬಗ್ಗೆ ಏನು ನಾವು ಹೇಳಕ್ಕಾಗಲ್ಲ, ಮಾಡಕ್ಕಾಗಲ್ಲ. ಪ್ರತಿಯೊಬ್ಬರಿಗೂ ಅಕ್ರೆಯಿಂದ ಮಾತಾಡೋದು. ಅವರು ಬಹುವಚನ ಬಿಟ್ರೆ ಏಕವಚನದಲ್ಲಿ ಮಾತಾಡಿಲ್ಲ, ಮಾತಾಡಕ್ ಹೋಗಿಲ್ಲ, ನಾವು ನೋಡಿಲ್ಲ, ಕೇಳಿಲ್ಲ. ಅವ್ರ ಜೊತೆ ನಿಮ್ಮ ಒಡನಾಟ ಹೇಗಿತ್ತು?
ಚೆನ್ನಾಗಿತ್ತು. ಒಳ್ಳೆ ಎಲ್ಲ ಪ್ರತಿಯೊಂದು ಒಳ್ಳೆ ಕ್ಷಣ, ಕೆಟ್ಟದ್ ನೆನ್ಸ್ಕೊಂಡ್ರೆ ಕೆಟ್ಟ ಕ್ಷಣ, ನಾವು ನೆನ್ಸ್ಕೊಂಡಿದ್ದೆಲ್ಲ ಒಳ್ಳೆ ಕ್ಷಣ. ಹಾಗಾಗಿ ಭಗವಂತ ಅವ್ರ ಕುಟುಂಬದವ್ರು ಎಲ್ಲರಿಗೂ ಶಾಂತಿ. ತುಂಬಾ ಖುಷಿ ಆಗ್ತಿದೆ. ಪ್ರತಿಯೊಂದು ವರ್ಷನೂ ನಾವು ಅಪ್ಪಾಜಿ ಇದ್ದಾಗ ಮನೆಗೆ ಹೋಗಿ ನಾವು ಸೆಲೆಬ್ರೇಷನ್ ಮಾಡ್ತಾ ಇದ್ವಿ. ಈಗ ನಿಮ್ಮೆಲ್ಲರ ಜೊತೆ ಸೆಲೆಬ್ರೇಷನ್ ಮಾಡೋದು ನಮ್ಗೆ ತುಂಬಾ ಖುಷಿ ಆಗ್ತಿದೆ. ಅವ್ರೆಲ್ಲೂ ಹೋಗಿದ್ರೆ ಎಲ್ಲ ನಿಮ್ಮ ಹೃದಯದಲ್ಲಿ ಇದಾರೆ. ನಾವು ಅವ್ರನ್ನ ನಿಮ್ಮಲ್ಲಿ ನೋಡ್ತಾ ಇದ್ದೀವಿ. ತುಂಬಾ ಖುಷಿ ಆಗಿದೆ. ಅವ್ರ ಜೊತೆ ಕಳೆದ ಸಂತೋಷ ಸಾಕಷ್ಟು ಅಭಿಮಾನಿಗಳು ಬಂದಿದ್ದಾರೆ ರಾಜ್ಯದ ನಾನಾ ಭಾಗಗಳಿಂದ. ಇಲ್ಲಿ ಕೇಕ್ ಕಟ್ ಮಾಡುವಂತದ್ದು, ಪುಷ್ಪ ನಮನ ಮಾಡುವಂತದ್ದು, ಒಂದ್ ರೀತಿ ಅವರ ಹಾಡುಗಳನ್ನ ಆಡಿ ಸಂಭ್ರಮಿಸುವಂತದ್ದು, ಇದನ್ನೆಲ್ಲ ನಾವು ನೋಡಿದಾಗ ಏನ್ ಅನ್ಸುತ್ತೆ? ಇದು ಗೂಗಲ್ ಎಲ್ಲ ನೋಡಿದ್ರೆ ಎಲ್ಲಿ ನೋಡಿದ್ರು ಅಪ್ಪಾಜಿ ಅವ್ರದ್ದೇ ಇವತ್ತು ಪ್ರೋಗ್ರಾಮ್. ತುಂಬಾ ಖುಷಿ ಆಯ್ತು. ಅಪ್ಪಾಜಿ ಅವ್ರ ಹಾಡು ಅಂದ್ರೆ ನಂಗೆ ತುಂಬಾ ಇಷ್ಟ. ಎಲ್ಲಾರು ಹಾಡಿದ್ದಾರೆ, ನಾವೆಲ್ಲ ಕೇಳಿದ್ವಿ ಇವತ್ತು ಫೋನಲ್ಲಿ. ತುಂಬಾ ಖುಷಿ ಆಯ್ತು. ದೇವ್ರು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ. ನಮ್ಮ ಅಪ್ಪಾಜಿ ಯಾವಾಗ್ಲೂ ಚಿರವಾಗಿ ಎಲ್ಲಾ ಹೃದಯದಲ್ಲಿದ್ದಾರೆ. ಅದನ್ನ ನೋಡೋದೇ ಕೇಳೋದೇ ನಮ್ಗೊಂದು ಸಂತೋಷ. ಅಭಿಮಾನಿಗಳೆಲ್ಲ ರಕ್ತದಾನ, ನೇತ್ರದಾನ ಈ ತರದೆಲ್ಲ ಮಾಡ್ತಾ ಇದ್ದಾರೆ. ಏನ್ ಎಷ್ಟ್ ಹೇಳಿದ್ರು ಸಾಲದು ಅಭಿಮಾನಿಗಳ ಬಗ್ಗೆ. ನಮ್ಗಿಂತ ಅವರೇ ನಿಜವಾದ ಅಭಿಮಾನಿಗಳು. ಅಣ್ಣವರು ಸಿನಿಮಾಗಳಲ್ಲಿ ಮಾತ್ರ ಅಲ್ಲ, ಅಂದ್ರೆ ನಿಜ ಜೀವನದಲ್ಲೂ ಕೂಡ ಸಾಕಷ್ಟು ಜನರಿಗೆ ಮಾದರಿಯಾಗಿದ್ದಾರೆ. ಅವ್ರ ಸಿನಿಮಾಗಳು ಇವತ್ತಿಗೂ ಕೂಡ ಅವ್ರ ಸಿನಿಮಾಗಳನ್ನ ನೋಡಿ ಎಷ್ಟೋ ಜನ ಅವ್ರ ಬದುಕನ್ನು ಬದಲಾಯಿಸಿಕೊಂಡಿದ್ದಾರೆ. ಆದ್ರೆ ಇತ್ತೀಚೆಗೆ ಆ ತರದ ಸಿನಿಮಾಗಳೇ ಬರ್ತಾ ಇಲ್ಲ, ಕಡಿಮೆ ಆಗ್ತಿದೆ. ಬರ್ತಾ ಇಲ್ಲ, ಏನ್ ಮಾಡೋದು. ಆದ್ರೂ ಅದನ್ನೇ ನೋಡಿ ಎಲ್ಲ ತೃಪ್ತಿ ಪಡ್ತಾ ಇದಾರೆ. ಈಗ್ಲೂ ಎಷ್ಟೋ ಜನ ನಮ್ಗೆ ಸಿಗ್ತವ್ರೆಲ್ಲ ಹೇಳ್ತಾರೆ ಈಗ್ಲೂ ನಾವು ಅಪ್ಪಾಜಿ ಅವ್ರ ಪಿಕ್ಚರ್ ನೋಡೋದು ಅಂತ. ನನಗೂ ತುಂಬಾ ಫೇವ್ರೇಟ್ ಇದೆ. ಎಲ್ಲ ಅಪ್ಪಾಜಿ ಪಿಕ್ಚರ್ ನೋಡ್ತಾ ಇರ್ತೀವಿ, ಈಗ್ಲೂ ನೋಡ್ತೀವಿ. ನಮ್ಮ ಮೊಮ್ಮಕ್ಕಳಿಗೂ ಆಗಿ ತೋರಿಸಿ, ಯಾಕಂದ್ರೆ ಅವ್ರಿಗೂ ಗೊತ್ತಾಗ್ಲಿ ಅವ್ರ ಮುತ್ತಾತ ಎಂತವ್ರು ಅಂತ ಗೊತ್ತಾಗ್ಲಿ ಅಂತ ಆಗಿ ತೋರಿಸಿ. ಇಷ್ಟವಾದ ಮೂವಿ ಯಾವ್ದು ಅವ್ರದ್ದು? ಯಾವ್ದಾದ್ರು? ನನಗೆ ಎಲ್ಲಾ ಮೂವಿನ ಬೇಡ್ರೆ ಕಣ್ಣಪ್ಪ ಸ್ಟಾರ್ಟಿಂಗ್ ಇಂದ ಎಲ್ಲಾ ಮೂವಿ ಇಷ್ಟ. ಬಂಗಾರದ ಮನುಷ್ಯ, ಬಂಗಾರದ ಪಂಜರ, ಮತ್ತೆ ಸಂಪತ್ತಿಗೆ ಸವಾಲು, ಎರಡು ಕನಸು, ಹೆಸರು ಹೇಳ್ತಾ ಹೋದ್ರೆ ಎಂದೇ ಇಲ್ಲ. ಎಲ್ಲ ಇಷ್ಟ ನನ್ಗೆ. ಭಕ್ತ ಕುಂಬಾರ, ಹ್ಯಾಪಿ ಬರ್ಡೇ ಅಪ್ಪಾಜಿಗೆ. ಎಲ್ಲರಿಗೂ ಅಪ್ಪಾಜಿ ಹುಟ್ಟುಹಬ್ಬದ ಶುಭಾಶಯಗಳು. 97ನೇ ವರ್ಷದ ನಮ್ಮ ಯಜಮಾನರ ಒಂದು ಜನ್ಮದಿನ ಇವತ್ತು ನಿಮ್ಗಳ ಜೊತೆನಲ್ಲಿ ಅಸಂಖ್ಯಾತ ಅಭಿಮಾನಿಗಳ ಈ ಸಮ್ಮುಖದಲ್ಲಿ ಈ ಒಂದು ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ತುಂಬಾ ಖುಷಿ ಆಗ್ತಾ ಇದೆ. ಅವಾಗಲೇ ಅವಳು ಹೇಳ್ದಂಗೆ ಎಲ್ಲಾರು ನಿಮ್ಮಂತವರ ಮುಖದಲ್ಲಿ ಅವ್ರನ್ನ ಇದ್ದಾರೆ ಅಂತ ನೋಡ್ಕೊಂಡು ಅವರ ಜನ್ಮದಿನ ಶುಭಾಶಯಗಳನ್ನ ನಿಮ್ಮ ಮುಖಾಂತರ ಎಲ್ಲಾರು ಜನತೆಗೆ ಹೇಳಕ್ ಇಷ್ಟಪಡ್ತೀವಿ. ಅಭಿಮಾನಿಗಳು ಬರ್ತಡೇ ಆಗಿರ್ಬೋದು, ಮದುವೆ ಇನ್ವಿಟೇಷನ್ ಆಗಿರ್ಬೋದು, ಅಣ್ಣವ್ರ ಹತ್ರ ತಗೊಂಡ್ ಬಂದು ಫಸ್ಟ್ ಇನ್ವಿಟೇಷನ್ ಅವ್ರು ಕೊಡ್ತಾರೆ. ಅದೇ ವಿಶೇಷ. ಅದು ಏನೋ ಅವ್ರಿಗೊಂದು ಖುಷಿ, ಅಪ್ಪಾಜಿಯವರು ಕೊಟ್ಟಿವಿ ಅನ್ನೋ ಒಂದು ಖುಷಿಗೆ ತಂದಿಟ್ಟು ಅದನ್ನ ಸಂಭ್ರಮಿಸ್ಕೊಂಡು ಇಲ್ಲಿಂದ ಇನ್ವಿಟೇಷನ್ ತಗೊಂಡೋಗಿ ಮದುವೆ ಮಾಡೋದು ತುಂಬಾ ನಡೀತಾ ಇದೆ. ಸರ್, ಇದೆಲ್ಲ ಮುಖ್ಯವಾಗಿ ಈಗ ಅಣ್ಣವ್ರಿಗೆ ಭಾರತ ರತ್ನ ಕೊಡ್ಬೇಕು ಅನ್ನೋದು ತುಂಬಾ ಅಭಿಮಾನಿಗಳಿಂದ ಒತ್ತಾಯ ಕೇಳಿ ಬರ್ತಾ ಇದೆ. ಅದು ಅವ್ರಿಗೆ ಬಿಟ್ಟಿದ್ದು. ನಾವು ಯಾಕೆಂದ್ರೆ ನಮ್ಮ ಯಜಮಾನ್ರು ಯಾವತ್ತು ನನ್ಗೇನು ಕೊಡಿ ಅಂತ ಯಾವತ್ತು ಕೇಳಿದವರಲ್ಲ. ಅದಾಗಿ ಬರುತ್ತೆ ಬಿಡಿ, ನಾವ್ ಯಾಕೆ ಕೇಳ್ಬೇಕು ಅಂತ ಹೇಳ್ತಾ ಇದ್ರು ಅಪ್ಪಾಜಿಯವರು. ಅದೇ ರೀತಿ ಅಭಿಮಾನಿಗಳ ಕೋರಿಕೆನ ನಮ್ಮ ಯಾರು ಸಂಬಂಧಪಟ್ಟವ್ರು ನೆರವೇರಿಸ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ನಿಮ್ಗೆ ಬಂದು ಇಷ್ಟು ವರ್ಷ ಅದು ಬಂದು ಅವರ ಅಭಿಮಾನಿ ದೇವರುಗಳು ಬಂದು ಅಷ್ಟು ಪ್ರೀತಿ ಕೊಡ್ತಾರೆ ಅಂತ ನಮ್ಗೆ ಬಹಳ ಖುಷಿ ಆಗುತ್ತೆ ನೋಡಕ್ಕೆ. ಇಷ್ಟು ವರ್ಷ ಆದ್ರೂ ಅವರು ಆಗಲಿ 20 ವರ್ಷ ಆಗಿದ್ರು ಅದೇ ಪ್ರೀತಿ ವಿಶ್ವಾಸ ಅವ್ರ ಮೇಲೆ ಇದೆ ಅಂತ ನೋಡಕ್ಕೆ ಬಹಳ ಖುಷಿ ಆಗುತ್ತೆ. ಅವ್ರ ಸಿನಿಮಾಗಳು, ಅವ್ರು ಮಾಡಿದಂತ ಕೆಲ್ಸಗಳು, ಅವ್ರಿದ್ದಂತ ರೀತಿ ನಮ್ಮೆಲ್ರಿಗೂ ಮುಂದಿನ ಪೀಳಿಗೆ ಇರ್ಬೋದು, ಈಗಿರ್ಬೋದು, ಎಲ್ರಿಗೂ ಅದು ಒಂದು ಮಾದರಿಯಾಗಿ ಉಳ್ಕೊಳುತ್ತೆ. ಹಾಗಾಗಿ ಬಹಳ ಖುಷಿ ಆಗುತ್ತೆ ನಾನು ನೋಡಕ್ಕೆ. ಒಬ್ಬ ನಟ ಆದವರು ಸಿನಿಮಾಗಳಲ್ಲಿ ಮಾತ್ರ ಅಲ್ಲ, ನಿಜ ಜೀವನದಲ್ಲೂ ಕೂಡ ನೂರಾರು ಲಕ್ಷಾಂತರ ಜನಕ್ಕೆ ಮಾದರಿಯಾಗಿದ್ದಾರೆ. ಸೊ ಅವರ ಸಿನಿಮಾಗಳು ಇಂದಿಗೂ ಕೂಡ ಎಷ್ಟೋ ಜನರ ಬದುಕನ್ನು ಬದಲಾಯಿಸಿವೆ. ಆದ್ರೆ ಇತ್ತೀಚೆಗೆ ಆ ರೀತಿಯ ಸಿನಿಮಾಗಳು ಬರ್ತಾ ಇಲ್ಲ. ಬರುತ್ತೆ, ಎಲ್ಲ ಒಂದು ಫೇಸ್ ಬರುತ್ತೆ. ಆ ತರ ಸಿನಿಮಾಗಳು ಅಂದಾಗ ಆ ಟೈಮ್ ಆ ಎರ ಒಂದಂಗಿತ್ತು. ಅವಾಗ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ನಿಮ್ಗೆ ಕ್ರಿಕೆಟ್ ಸಿನಿಮಾ ಎರಡೇ ಇತ್ತು. ಈಗ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ, ನಿಮ್ ಮೊಬೈಲ್ ಫೋನ್ ಇವಾಗ ತೆಗೆದ್ರೆ ನಿಮ್ಗೆ ಎಂಟರ್ಟೈನ್ಮೆಂಟ್ಗೆ ಕಮ್ಮಿನೇ ಇಲ್ಲ. ಒಂದ್ ಬಟನ್ ನಮ್ಗೆ ನಿಮ್ಗೆ ಏನ್ ಬೇಕು ಕೂತ್ ಜಾಗದಲ್ಲೇ ನೋಡ್ಬೋದು. ಸೊ ಹಾಗಾಗಿ ಆಗಿದ್ದಾಗ ಕಾಂಪಿಟೇಷನ್ ಎಲ್ಲ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಬಟ್ ಕನ್ನಡದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ. ಈ ವರ್ಷ ಬಂದಿದೆ, ಲಾಸ್ಟ್ ಇಯರ್ ಬಂದಿದೆ, ಮುಂದೆನೂ ಬರ್ತಾ ಇರುತ್ತೆ. ನಾವುಗಳು ಸಿನಿಮಾಗಳು ಮಾಡ್ತಾ ಇರ್ತೀವಿ ಮುಂದೆನೂ. ಸೊ ನೋಡ್ಕೊಂಡು ಒಳ್ಳೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಸ್ನ ಹಾಗೂ ಈಗಿನ ಒಂದು ಜನರೇಷನ್ ಯಾವ ತರ ಸಿನಿಮಾ ಮಾಡಬೇಕು, ಈ ಶೋಕಿಗೆ ಇದೆಲ್ಲ ಪಕ್ಕಕ್ಕಿಟ್ಟು ಕಂಟೆಂಟ್ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ಸಿನಿಮಾಗಳು ಮಾಡೋದು ಒಳ್ಳೇದು ಅಂತ ನಾವು. ಮಕ್ಕಳನ್ನ ತುಂಬಾ ಇಷ್ಟಪಡ್ತಿದ್ರು. ಇಲ್ಲ, ಇತ್ತು ಬಹಳ ಘಟನೆಗಳಿದೆ. ಹಾಗೆ ಗ್ರ್ಯಾಂಡ್ ಚಿಲ್ಡ್ರನ್ ನಾನೇ ಮೋಸ್ಟ್ ನಾಟಿಯಸ್ ಅಂತ ನಾನೇನೆ. ನಮ್ ತಾತನಿಗೆಲ್ಲ ನಾನು ಬಹಳ ಓಡಾಡಿ ನಮ್ಗೆಲ್ಲ ಏನಂತೀರಿ ಬುದ್ಧಿ ಹೇಳೋದು ತುಂಬಾ ಇದೆ ನಮಗೆ.
ಹಲವಾರು ಘಟನೆಗಳಿದೆ ಆ ತರ. ಯಾಕಂದ್ರೆ ನಾನು ಊಟ ತಿಂತಿದ್ದೆ ಕಮ್ಮಿ ಚಿಕ್ಕ ವಯಸ್ಸಲ್ಲಿ, ಹಾಗಾಗಿ ನಾನು ನಡ್ಕೊಂಡು ಹೋಗ್ಬೇಕಂದ್ರೆ ಓಡಾಡ್ಬೇಕಂದ್ರೆ ನನ್ನ ಕರೆದು ಕೂರಿಸಿ ನಳಿ ಮೂಳೆ ಅದೆಲ್ಲ ಕೊಡೋರು ಚೆನ್ನಾಗಿ ತಿನ್ನಕ್ಕೆ ಅಂತ. ನಾನು ಈಗ ಸಣ್ಣಕ್ಕಿದ್ದೆ ಅದು ನಾನು. ಆಮೇಲೆ ಇದಿದೆ, ಸ್ಕೂಲ್ಗೆ ಡ್ರಾಪ್ ಮಾಡೋದಿದೆ ಅವಾಗ ಸಣ್ಣ ವಯಸ್ಸಲ್ಲಿ. ಆಮೇಲೆ ಬರ್ಡೇ ಇದೆ, ಇದೇ ಸಮಾರಂಭ ಅಂತ ಬಂದಾಗ ಇವಾಗ ಈ ತರ ಇದೆ. ಅವ್ರಿದ್ದಾಗ ಆ ಒಂದು ಕೂಗಾಟನೇ ಬೇರೆ ಇತ್ತು. 23 ರಾತ್ರಿ 12 ಗಂಟೆ ಮೇಲೆ ಸ್ಟಾರ್ಟ್ ಆಗೋದು. ಡಾಕ್ಟರ್ ರಾಜ್ಕುಮಾರ್ಗೆ ಜಯ ಅಂತ ಕೂಗೋರು ಜನ, ಕೇಕ್ಗಳು, ಏನ್ 72 kgs ಕೇಕ್ ಎಲ್ಲ ನಾವು ಅವಾಗ್ಲೇ ನೋಡ್ಬಿಟ್ಟಿದ್ದೆ. ಫಸ್ಟ್ ಕ್ಲಾಸ್ ಬತ್ರ ನೋಡಕ್ಕೆ ಖುಷಿ ಕಣ್ಮುಂದೆ. ಆಮೇಲೆ ಅವಾಗೆಲ್ಲ ಈ ತರ ಇವಾಗ ರೆಕಾರ್ಡ್ ಮಾಡಿ ಇಷ್ಟು ಕ್ಯಾಮ್ರಾಗಳಿದೆ, ಅವಾಗೆಲ್ಲ ಕಮ್ಮಿ. ಸೊ 2-3 ಕ್ಯಾಮ್ರಾಗಳ ಮುಖಾಂತರ ನಾವು ನೋಡ್ತಾ ಇದ್ವಿ ಅಷ್ಟೇ. ಬಟ್ ಆ ಒಂದು ಕ್ರೇಜ್ ಅವಾಗ ನೋಡ್ತಾ ಇದ್ದೆ, ಮರದ ಮೇಲೆ ನಿಂತ್ಕೊಂಡು ಕೂಗೋರು. ಆಮೇಲೆ ನಮ್ಮ ಬಾಲ್ಕನಿಲಿ ಇನ್ನೂ ನಪ್ಪಿದೆ, ಈ ಬ್ಯಾಂಬೂಸ್ ಅಲ್ಲಿ ಇದು ಬರ್ತಾ ಇತ್ತಲ್ಲ, ಏನಂದ್ರೆ ಈ ಒಂದು ಕಿಟಕಿನ ಕವರ್ ಮಾಡಕ್ಕೆ. ನಾವು ಸುಮ್ನೆ ಚಿಕ್ಕ ಹುಡುಗ, ನಾವು ಬೇಕು ಹೋಗಿ ಸುಮ್ನೆ ಹಿಂಗ್ ಸರ್ಕ್ಬಿಟ್ಟು ಕೈ ಹಿಂಗ್ ಮಾಡಿದಾಗ ಜನ ಕೂಗೋರು, ಮನೆಯಿಂದ ಯಾರೋ ಕೈ ತೋರಿಸ್ತಾ ಇದಾರೆ ಅಂತ. ಆತರ ಅದೆಲ್ಲ ನೋಡಿ ಮುಗಿಸ್ಕೊಂಡು ಭುಜಂಗ್ ಶೆಟ್ಟಿ ಅಂತ ಒಬ್ರಿದ್ರು, ನಾರಾಯಣ ನೇತ್ರಾಲಯ ಇದೆಯಲ್ಲ, ಅದು ಮುಗಿಸ್ಕೊಂಡು ಸಾಯಂಕಾಲ ಇಡೀ ಕುಟುಂಬ ಅಲ್ಲಿ ಅವ್ರ ಫಾರ್ಮ್ ಹೌಸ್ ಹೋಗ್ತಾ ಇದ್ವಿ. ಅಲ್ಲಿ ಫಾರ್ಮ್ ಹೌಸ್ ಹೋಗ್ಬಿಟ್ಟು ನಾವು ಮಾತ್ರ ಪ್ರೈವೇಟ್ ಫ್ಯಾಮಿಲಿ ಮೆಂಬರ್ಸ್ ಮಾತ್ರ ಒಂದು ಡಾನ್ಸ್ ಪ್ರೋಗ್ರಾಮ್, ಶಿವಣ್ಣ ನಾವೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ವಿ. ಹಾಗೆ ಅಲ್ಲಿ ಒಂಥರ ಸ್ಮಾಲ್ ಕೇಕ್ ಕಟ್, ಸ್ವಿಮ್ಮಿಂಗ್ ಎಲ್ಲ ಮಾಡ್ಕೊಂಡು ನಾವೆಲ್ಲ ಅಲ್ಲಿ ತಾತನು ಡ್ಯಾನ್ಸ್ ಮಾಡೋರು, ಎಲ್ಲೆಡೆ ಆಡ್ಕೊಂಡು ಅವ್ರು. ಆಮೇಲೆ ಎಂಡಲ್ಲಿ ಮುಗಿಸ್ಕೊಂಡು ರಾತ್ರಿ ಮನೆಗೆ ಬರ್ತೇವೆ ಸದಾಶಿವರ ಮನೆಗೆ. ಏನ್ ಸದಾಶಿವರ ಮನೆಯಲ್ಲಿ ನೀವು ಆ ಮನೆ ಹಳೆ ಮನೆ ನಪ್ಕೆ ಇದೆಯಲ್ಲ ನೋಡಿದ್ರೆ, ಅಲ್ಲಿ ಗೇಟ್ ತೆಗೆದ್ರೆ ಬ್ಯಾಸ್ಕಿನ್ ರಾಬಿನ್ಸ್ ಇಂದ ನಿಮ್ಗೆ ಮಿನಿ ಮಾರ್ಕೆಟ್ ವರೆಗೂ ರೆಡ್ ಕಾರ್ಪೆಟ್ ಹಾಕಿರೋರು ಕೆಳಗಡೆ, ಮೇಲೆ ಫುಲ್ ಸೀರಿಯಲ್ ಸೆಟ್ ಲೈಟ್. ಸೊ ಫುಲ್ ಲೈಟ್. ಸೊ ರಾತ್ರಿ ಎಲ್ಲ ಅಲ್ಲೇ ಓಡಾಡ್ಕೊಂಡು ನಾವೆಲ್ಲ ಸಖತ್ತಾಗಿರೋದು, ಆ ಫೀಲ್ ಬೇರೆ ಇತ್ತು. ಅದೇ ಇದು ಹೇಳೋದಲ್ಲ, ಇದು ಪ್ರತಿ ವರ್ಷ ನಡೆಯೋದು. ಸೊ ಪ್ರತಿ ವರ್ಷ ಆಗ್ತದಂಗೆ ನಾವು ಬೆಳಿತದಂಗೆ ನೋಡ್ತಾ ಇದ್ದಂಗೆ ಎಲ್ಲ ನಮ್ಗೆ ಆ ಮೆಮೊರೀಸ್ ಹಂಗೆ ಉಳ್ಕೊಳ್ಳೋದು. ಆಮೇಲೆ ಒಂದ್ಸತಿ ಕ್ರಿಕೆಟರ್ಸ್ ಎಲ್ಲ ಬಂದಿದ್ರು, ವೆಂಕಟೇಶ್ ಪ್ರಸಾದ್ ಸರ್ ಬಂದಿದ್ರು, ಜವಗಲ್ ಶ್ರೀನಾಥ್ ಸರ್ ಬಂದಿದ್ರು, ರಾಹುಲ್ ದ್ರಾವಿಡ್ ಅವ್ರು ಬಂದಿದ್ರು ಮನೆಗೆ ವಿಶ್ ಮಾಡಕ್ಕೆ. ಇನ್ನೂ ನಾಪ್ಕಿದೆ, ಮೊನ್ನೆ ನಾನು KCA ಹೋದಾಗ್ಲೂ ಅದಕ್ಕೆ ನಮ್ಮ ಮೆಂಬರ್ಶಿಪ್ ಮಾಡಕ್ ಹೋದಾಗ್ಲೂ ಸರ್ ಇದ್ರು, ವೆಂಕಟೇಶ್ ಪ್ರಸಾದ್ ಸರ್ ಇದ್ರು. ಅವ್ರು ಹೇಳಿದೆ, ಹಿಂಗೆಲ್ಲ ನಿಮ್ ತಾತನ ಬರ್ಡೇಗೆಲ್ಲ ಬಂದಿದ್ವಪ್ಪ ಮನೆಗೆ ಅನ್ಕೊಂಡೆ. ಅದೆಲ್ಲ ಮೊನ್ನೆ ಹೇಳಿದ್ದು ನಾಪ್ಕಿದೆ ನನಗೆ. ಅದಕ್ಕೆ ಫಸ್ಟ್ ಕ್ಲಾಸ್ ಆಗಿತ್ತು ಸೆಲೆಬ್ರೇಷನ್, ಬೇರೆನೇ ಇತ್ತು. ಅವಾಗೆಲ್ಲ ಈ ಫೋನು ಇವೆಲ್ಲ ಇಲ್ವಲ್ಲ, ಅವಾಗ ಕಣ್ಣಲ್ಲೇ ನೋಡ್ಕೊಂಡು ಖುಷಿ. ನಮ್ಗೆ ಅವಾಗ ಚಿಕ್ಕ ವಯಸ್ಸು ನಮ್ಗೆ ಗೊತ್ತಿರಲಿಲ್ಲ, ನಮ್ ತಾತನ್ಗೆ ಯಾಕೆ ಇಷ್ಟು ಜನ ಬರ್ತಾರೆ, ನಮಗ್ ಮಾತ್ರ ಬರೀ ಮನೆಯವ್ರು ಇರ್ತಾರಲ್ಲ, ಅದು ನಾವು ತಾತನ್ಗೆ ಯಾಕೆ ಇಷ್ಟು ಜನ ಬರ್ತಾರೆ ಅಂತ. ಆಮೇಲೆ ನೋಡಿದಾಗ ಅವ್ರು ಯಾರು, ಯಾಕೆ ಜನ ಬರೋರು, ಬೇರೆ ತರನೇ ಇತ್ತು. ಆ ಫೌಂಟೇನ್ ಪೆಪ್ಸಿ ಅಂತ ಬರೋದು ಅವಾಗ, ನೀರಲ್ಲಿ ಮಿಕ್ಸ್ ಮಾಡ್ತಿದ್ವಿ ಅದನ್ನ, ಮತ್ತೆ ನಂದಿನಿ ಹಾಲು ಎಲ್ಲ ಗಾರ್ಡನ್ ಎಲ್ಲ ಇಟ್ಟಿದ್ವಿ, ಎಲ್ಲ ಜನಕ್ಕೆ ಬರೋರ್ಗೆಲ್ಲ ಕೊಡ್ತಾ ಇದ್ವಿ. ಸಖತ್ತಾಗಿರೋದು ಫಸ್ಟ್ ಕ್ಲಾಸ್. ಅಭಿಮಾನಿಗಳು ಭಾರತ ರತ್ನಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ. ನಿಮ್ ತಾತನವ್ರಿಗೆ ಅಂದ್ರೆ ಭಾರತ ರತ್ನ ಕೊಡ್ಬೇಕು. ಅವ್ರು ಎಲ್ಲಾ ಅವಾರ್ಡ್ಸ್ ಇಂದ ಮೀರಿದವ್ರಮ್ಮ, ಅದೆಲ್ಲ ಅವಾರ್ಡ್ಸ್ ಅದೆಲ್ಲ ಅವರು ಎಲ್ಲರೂ. ಯಾಕಂದ್ರೆ ಜನರ ಪ್ರೀತಿಗಿಂತ ಯಾವ ಬಿಗ್ಗೆಸ್ಟ್ ಅವಾರ್ಡ್ ಅದೇ. ಸೊ ನನ್ಗೆ ಅವ್ರು ಎಷ್ಟು ಅವ್ರನ್ನ ನೆನ್ಸ್ಕೊಂತ ಇರ್ತಾರೋ ಅದೇ ಬಿಗ್ಗೆಸ್ಟ್ ಅವಾರ್ಡ್ ಅವ್ರಿಗೆ. ಸೊ ಈ ಬಿರುದೇ ಕೊಡ್ಬೇಕು, ಅದೇ ಕೊಡ್ಬೇಕು ಅನ್ನೋದು ಏನಿಲ್ಲ. ಅವ್ರು ಜನರ ಹಾರ್ಟ್ಲಿ ಯಾವಾಗ್ಲೂ ಇರ್ತಾರಲ್ಲ, ಅದೇ ಬಿಗ್ಗೆಸ್ಟ್ ಅವಾರ್ಡ್ ಅವ್ರಿಗೆ. ಈಗ ಜಸ್ಟ್ ನೆನ್ನೆ ಹುಡ್ಸ್ಕೊಂಡ್ ಬಂದೆ. ಸೊ ಶಿಮ್ಲಾಲ್ ಇತ್ತು, 25 ದಿನ ಶೆಡ್ಯೂಲ್ ಇತ್ತು. ಶಿಮ್ಲಾ, ಜೈಪುರ್, ವಾರಣಾಸಿ, ರಾಜಸ್ಥಾನ್, ಉತ್ತರ ಪ್ರದೇಶ ಎಲ್ಲ ಮುಗಿಸ್ಕೊಂಡ್ ಬಂದ್ವಿ. ಒಂದಷ್ಟು ಕಡೆ ತುಂಬಾ ಟ್ರಾವೆಲಿಂಗ್ ಇದೆ ಸಿನಿಮಾಲಿ, ಮುಗಿಸ್ಕೊಂಡ್ ಬಂದ್ವಿ. ಸೊ ಅದೇ ಸೆಕೆಂಡ್ ನೋಡಿದಾಗ ನನಗೆ ಅಲ್ಲಿ 44-45 ಡಿಗ್ರಿ, ಇಲ್ಲಿ ಮತ್ತೆ ಆ ಸೆಕೆಂಡ್ ನೋಡಿದ್ರ ಭಯಂಕರ ಇದೆ ಅಂತ ಅನ್ಸುತ್ತೆ. ಬಟ್ ಅದೇ ಶೂಟಿಂಗ್ ಫಸ್ಟ್ ಕ್ಲಾಸ್ ನಡೀತಾ ಇದೆ, 95% ಆಗಿದೆ, ಇನ್ನು 5% ಬಾಕಿ ಇದೆ. ಹೌದು ಆಂಟಿ ಮತ್ತೆ ಮಾಮ ಅವರೇ. ಅವ್ರು ನನ್ಗೆ ತಾತ ಅಜ್ಜಿ ಹೇಗೋ ನಮ್ಮ ಕುಟುಂಬಕ್ಕೆ, ನನಗೆ ಪರ್ಸನಲಿ ನನಗೆ ಶಿವಣ್ಣ ಮಾಮ, ಗೀತಾ ಆಂಟಿ ಅವ್ರು. ಹಾಗೆ ಸೊ ಅವ್ರ ಬಗ್ಗೆ ಎಷ್ಟು ಮಾತಾಡೋದು ಕಮ್ಮಿನೇ. ಸೊ ನಮ್ಗೆ ಒಂದು ಅವಕಾಶ ಕೊಟ್ಟಾಗ ಅದನ್ನ ನಾವು ಹೇಗೆ ಉಪಯೋಗ ಪಡ್ಕೊಂತೀವಿ ಅನ್ನೋದು ನಮ್ಗೆ, ಆದ್ಮೇಲೆ ಮುಂದೆ ಅವ್ರಿಗೆ ಅದು ಒಳ್ಳೆ ಹೆಸರು ಕೊಡ್ಬೇಕು ಅನ್ನೋದು ನಮ್ಮ ಒಂದು ಆಸೆ.